ಹಾಯ್ ನಾನು ಬೆಳಗಾಗೋದೇ ಹೀಗೆ ನಮ್ಮ ರೂಮ್ ವಿಂಡೋ ನೋಡ್ತಿದ್ದಾಗೆ ಓಕೆ ಅಂತ ಗೀಝರ್ ಹಾಕಿ ಹೋಗಿ ಬ್ರಷ್ ಮಾಡಿಕೊಂಡು ಲೇಟಾಗಿ ಎದ್ದಿದ್ದೆ ಪಟ ಅಂತಾರೆ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತ ಪಟ ಅಂತ ರೆಡಿಯಾಗಿ ನಾರ್ಮಲ್ ರೀ ಕ್ಯಾಶುವಲ್ ಆಗಿ ಹೇಗೆ ಹೋಗ್ತೀವೋ ಹಂಗೆ ರೆಡಿ ಆಗುತ್ತೋ ಮೂಡಿದ್ರೆ ನೀಟಾಗಿ ರೆಡಿ ಆಗ್ತೀನಿ ಇಲ್ವಾ ಹೆಂಗೆ ಬೇಕು ಹಂಗೆ ರೆಡಿಯಾಗಿ ಹೋಗ್ತೀನಿ ಓಕೆ ಅಂತ ಹೇಳಿ ರೆಡಿ ಆಗಿಬಿಟ್ಟು ಪಟ್ ಅಂತ ಪಿ ಜಿಯಿಂದ ಹೊರಡೋಣ ಫಸ್ಟ್ ಟೈಮ್ ಆಯಿತು ಅಂತ ಹೇಳಿ ಹೊರಟೆ ಕೆಲಸಕ್ಕೆ ಹೊರಟಿದ ನಂತರ ಅವ್ರು ಪಿ ಜಿಲಿ ಏನಾಗಿ ಮಾಡಿರ್ತಾರೆ ಅಂತೇಳಿ ಬಾಕ್ಸಿಗೆ ಹಾಕೊಳ್ಳೋಣ ಅಂತ ಹೋದರೆ ನಮ್ಮ ಪಿ ಜಿಗೆ ಆ್ಯಸ್ ಯೂಶ್ವಲ್ ದೋಸೆ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಅಷ್ಟನ್ನು ಬಾಕ್ಸಿಗೆ ಹಾಕ್ಕೊಂಡು ಸೈನ್ ಹಾಕಿ ಸ್ಕೂಲಲ್ಲಿ ಪಟ್ ಅಂತ ಒಂದು ರೌಂಡ್ ಹಾಕ್ಕೊಂಡು ಓಕೆ ಅಂದ್ಬಿಟ್ಟು ನಮ್ಮ ರೂಮಿಗೆ ಹೋಗಿ ಈಗ ನೋಡಿ ನಮ್ಮ ರೂಮ್ ಎಂಟ್ರೆನ್ಸ್ ಎಲ್ಲ ಹೀಗಿರುತ್ತೆ ಕ್ಯೂಟ್ ಇದೆ ಅಲ್ಲ. ಹಾಗೆ ನೆಕ್ಸ್ಟ್ ನಮ್ಮ ರೂಮಿಗೆ ಹೋಗಿ ವಿಂಡೋಸ್ ಬ್ಲೈಂಡ್ ಎಲ್ಲ ಓಪನ್ ಮಾಡಿ ಫ್ಯಾನ್ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಅನ್ನದಾತವ್ರಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ತಿಳ್ಕೊಂಡು ಓಕೆ ಅಂದ್ಬಿಟ್ಟು ನಮ್ಮ ಅನ್ನದಾತರು ಬಂದೆ ಅಂತ ಬಂದರು ನೋಡಿ ಇವರೇ ನಮ್ಮ ಅನ್ನದಾತರು ನಂಬರ್ 1. ಆಮೇಲೆ ಮೇಲ್ ಚೆಕ್ ಮಾಡಿಕೊಂಡು ಊಟಕ್ಕೆ ಕೂತ್ಕೊಂಡು ಟಿಫನಿಗೆ ಕೂತ್ಕೊಂಡ್ವಿ. ಆಮೇಲೆ ಸೆಕೆಂಡ್ ಅನ್ನದಾತೆ ರೂಪಕ್ಕ. ಆಮೇಲೆ ಓಕೆ ಕ್ಲಾಸ್ ಇದೆ ಅಂತ ಹೇಳಿ ಪಟ ಅಂತ ಕ್ಲಾಸಿಗೆ ಹೋಗಿ ಕ್ಲಾಸ್ಗಳು ಮುಗಿಸ್ಕೊಂಡು ಕ್ಲಾಸ್ ಆದಮೇಲೆ ನೋಡಿದೆ 50 ಲೈಕ್ ಬಂದಿದೆಯಪ್ಪ ಓಕೆ ಅಂದ್ಕೊಂಡು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಹೋಗಿ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಸಂಜೆ ತುಮಕೂರಿಗೆ ಹೊರಟೆ. ಓಕೆ ಸ್ಕೂಲ್ದು ಟ್ರಾನ್ಸ್ಪೋರ್ಟೇ ತೊಗೊಳ್ಳೋಣ ಅಂತ ಸ್ಕೂಲ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಪಟ್ ಅಂತ ಅವರು ಉಡಿ ಮೆಟ್ರೋ ಸ್ಟೇಷನಲ್ಲಿ ಡ್ರಾಪ್ ಮಾಡಿದ್ರು. ಓಕೆ ಅಂತ ಮೆಟ್ರೋ ಸ್ಟೇಷನಿಗೆ ಹೋಗಿ ಮೆಟ್ರೋ ಹೊತ್ಕೊಂಡು ಆ ಮೆಟ್ರೋ ಕೇಳಬೇಕಾ ನೆಕ್ಸ್ಟ್ ಲೆವೆಲ್ ಸೈಕಾಗಿರುತ್ತೆ. ರಶ್ ಅಂದರೆ ಫುಲ್ ರಶ್ ಇತ್ತು ಆ್ಯಸ್ ಯೂಶ್ವಲ್. ಒಂದೇ ದಿನ ಅಲ್ಲ ಯಾವಾಗಲೂ ರಶ್ ಇರುತ್ತೆ ನೋಡಿ ಈ ಲೆವೆಲ್ಲಿಗೆ ರಶ್ ಇತ್ತು. ಓಕೆ ಅಂತ ಮೆಟ್ರೋ ಇಳ್ದು ನೆಕ್ಸ್ಟ್ ಹತ್ತಿದೆ KSRTC ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ತುಮಕೂರು ಬಸ್ ಹತ್ತಿ ನೋಡಿ ಬಸ್ಸಲ್ಲೂ ರಶ್ಶು. ಓಕೆ ಅಂದ್ಬಿಟ್ಟು ತುಮಕೂರು ಇಳಿದೆ ನಮ್ಮ ಅಪ್ಪನ ಮೀಟ್ ಮಾಡಿಕೊಂಡು ಖುಷಿಯಾಗಿರಪ್ಪ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಯಾತ್ರೆಯಲ್ಲಿ ಬುಕ್ ಮಾಡಿಕೊಂಡು ಮನೆಗೆ ಹೊರಟೆ ಸೀದಾ ಹೆಗ್ಗೆರೆಗೆ. ಓಕೆ ಅಂದ್ಬಿಟ್ಟು ಮಳೆ ಬರ್ತಿತ್ತು ಅಂತೇಳಿ ನಾನೇ ಆಟೋ ಬುಕ್ ಮಾಡ್ಕೊಂಡು ಹೋದೆ. ನಮ್ಮ ಮನೆಯವ್ರು ಮೂವಿ ಕರ್ಕೊಂಡು ಹೋಗ್ತೀನಿ ಅಂದಿರೋ ಅದು ಫುಲ್ ಖುಷಿ ನನಗೆ. ಅಪರೂಪಕ್ಕೆ ಹೊರಗಡೆ ಹೋಗ್ತಿದ್ದೀವಿ ಮನೆಯವರೆಲ್ಲ ಅಂತೇಳಿ. ಆಮೇಲೆ ನಾವು ಹೋಗಿದ್ದೆ ಸೂ ಆ್ಯಂಡ್ ಸೋಗು ಫುಲ್ ಹ್ಯಾಪಿ ನನಗೆ ತುಂಬ ಇಷ್ಟ ಆಯಿತು. ನನಗೆ ನಮ್ಮ ಮನೆಯವರಿಗೆ ಮತ್ತು ಮಾವನಿಗೆ ಬೇಜಾರಾಯಿತು. ದೆನ್ ಮಧ್ಯಾಹ್ನ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ವಿಚಾರಿಸ್ಕೊಂಡೆ. ದೆನ್ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗಿ ನನಗೆ ಟ್ಯೂಸ್ಡೇ ಪೂಜೆ ಇತ್ತು. ನಮ್ಮ ಮನೆಯವ್ರು ಬೇಗ ಮನೆಗೆ ಕರ್ಕೊಂಡೋದ್ರು. ನಮ್ಮ ಮಾವ ಅಳಸ್ಲೆ ಅಂಟಿದ್ದೀನಿ ತಿನ್ನಮ್ಮ ಅಂದರು. ಅಳಸ್ಲೆ ತಿನ್ಕೊಂಡು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಕಸ ಗುಡಿಸಿದ್ರು ನಮ್ಮ ಅತ್ತೆ. ನೀರು ಬಿಟ್ಟು ನೆಲ ಒರೆಸಿ ನಾನು ಪಟ್ ಅಂತ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ನೆಲ ಒರೆಸ್ಕೊಂಡು ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಿತ್ತು. ನೀರು ಬಿಟ್ಕೊಂಡು ನೆಲ ಎಲ್ಲ ಒರೆಸಿ ಎಲ್ಲ ಮನೆ ಕ್ಲೀನ್ ಮಾಡಿ ನಮ್ಮತ್ತೆ ಅಷ್ಟು ಏಜ್ ಆಗಿದ್ರೂ ಶಿ ಈಸ್ ವೆರಿ ಆ್ಯಕ್ಟಿವ್. ನಾನು ಅಷ್ಟು ಆ್ಯಕ್ಟಿವ್ ಆಗಿರಲ್ಲ, ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ವರ್ಕಿಂಗಲ್ಲಾಗಿರ್ಬೋದು. ಶಿ ಈಸ್ ವೆರಿ ಸಪೋರ್ಟಿವ್. ನಾನೊಂದು ಕೆಲಸ ಮಾಡ್ತಿರೋರು ಇನ್ನೊಂದು ಕೆಲಸ ಮಾಡ್ತಿದ್ದಾರೆ ಓಕೆ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಒರೆಸಿ ಓಕೆ ಬಾಯ್ ಅಂದ್ಬಿಟ್ಟು ನಮ್ಮತ್ತೆ ನೋಡಿದ್ರೆ ನಮ್ಮ ಭೀಮನ್ನ ಕಟ್ಟಾಕೋಕೆ ಅಂತ ಚೈನ್ ಬಿಚ್ಚೋಕೆ ಟ್ರೈನ್ ಮಾಡ್ತಿದ್ರು. ಸರಿ ಅಂದ್ಬಿಟ್ಟು ಮನೇನೆಲ್ಲ ಒಂದ್ಸರಿ ನೋಡಿಕೊಂಡು ಅಲ್ಲಿ ಇಟ್ಟಿರೋ ಕಾಸು ಎತ್ಕೊಂಡು ಹೋಗಿ ಮೇಲ್ಗಡೆಗೆ ಹೋಗಿ ಮಲ್ಕೊಳ್ಳೋಷ್ಟ್ರಲ್ಲಿ 12 ಆಗಿತ್ತು. ಹೀಗಿತ್ತು ನನ್ನ ದಿನ. ಓಕೆ ಬಾಯ್, ಗುಡ್ ನೈಟ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.